ಹಾಯ್ ನಮಸ್ತೆ ಕರ್ನಾಟಕ 2024 ಸರಿಗಮಪ ಸೀಸನ್ 21 ಗೆ ಸ್ವಾಗತ ಸುಸ್ವಾಗತ. ಸಂಭ್ರಮ ಮಾಡಿಸುವ ಹಾಗೂ ಹಾಸ್ಟೆಲ್ನ ಸಂತಸರಪಡಿಸುವ ಮೈಸೂರು ಚಾನೆಲ್ ಸೋಮ್ನ ವತಿಯಿಂದ ಸರಿಗಮಪ ಸೀಸನ್ 21 ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಹೇಳಬೇಕಂತಂದ್ರೆ ಕೋಗಿಲೆಯನ್ನು ಕಂಠದಲ್ಲಿ ಹೊಂದಿರುವಂತಹ ಕೊಪ್ಪಳದ ವೀರ ಮದ್ದೂರಿನ ಚೋರ ಚಿತ್ತ ಚೋರ ಆಗಿರುವಂತಹ ವಿಜಯ್ ಪ್ರಕಾಶ್ ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ವಿಜಯ್ ಪ್ರಕಾಶ್ ಸರ್. ನಾನ್ ಯಾರು ಗೊತ್ತಾಯ್ತಾ ಸೀಸನ್ ಸರಿಗಮಪ ವೆಲ್ಕಮ್ ದಿ ಸ್ಟೇಜ್. ಥ್ಯಾಂಕ್ ಯು ಗಾಳ 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 ಚಳಿಗಾಲ ಟಿಆರ್ಪಿ ಸೀಸನ್ ಚಳಿಗಾಲಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಸರ್, ವೆಲ್ಕಮ್ ದಿ ಸೀಸನ್ ಸರಿಗಮಪ 21 ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಅದೇ ರೀತಿಯಾಗಿ ಸರಿಗಮಪ ಸೀಸನ್ 21 ಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಸಂಗೀತವನ್ನು ಹೊಂದಿರತಕ್ಕಂತಹ ನನ್ನ ಹೆಸರು ಪಿಜೆ, ಅವರು ಎಜೆ, ಕರ್ನಾಟಕದ ಅಣ್ಣ, ನನ್ನ ಪ್ರೀತಿಯ ಡಾರ್ಲಿಂಗ್ ಆದಂತಹ ಅರ್ಜುನ್ ಜನ್ಯ ಅವರಿಗೆ ವೆಲ್ಕಮ್ ದಿ ಸ್ಟೇಜ್. ಪ್ಲೀಸ್ ಅರ್ಜುನ್ ಜನ್ಯ ಸರ್. ಧನ್ಯವಾದಗಳು ಸರ್ ಅರ್ಜುನ್ ಜನ್ಯ ಸರ್ ಅವರೇ. ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಸ್ವರಗಳಲ್ಲಿ ಸಂಗೀತವನ್ನು ಹೊಂದಿರತಕ್ಕಂತ ತಮ್ಮ ಮಧುರ ಕಂಠದಿಂದ ಎಲ್ಲಾ ಸಂಗೀತಗಾರರ ಮನಸ್ಸನ್ನು ಕದ್ದಿರ್ತಕ್ಕಂತ ನಮ್ಮ ಪ್ರೀತಿಯ ರಾಜೇಶ್ ಕೃಷ್ಣ ಸರ್ ಅವರಿಗೆ ವೆಲ್ಕಮ್ ದಿ ಸ್ಟೇಜ್ ಸರ್. ಅಲ್ಲಿ ಜೋರಾದ ಚಪ್ಪಾಳೆ ನಮ್ಮ ರಾಜೇಶ್ ಕೃಷ್ಣ ಸರ್ ಅವರಿಗೆ. ಸರ್, ಈ ನಿಮ್ಮ ಮಧುರ ಕಂಠದಿಂದ ಒಂದು ಗಾಯನವನ್ನು ಹಾಡಿ ಸರ್. ಹಾಡಿ ಸರ್, ನೋಡೋಣ. ಉಸಿರೇ 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 ಅಲ್ಲಿ ಚಪ್ಪಾಳೆ. ಥ್ಯಾಂಕ್ ಯು ಸರ್. ಕಂಟೆಸ್ಟೆಂಟ್ ನಾವು ವೆಲ್ಕಮ್ ಮಾಡುವಂತ ಸಮಯ. ಮೊದಲೇ ಕಂಟೆಸ್ಟೆಂಟ್ ನಂಬರ್ 1, ಪ್ಲೀಸ್ ವೆಲ್ಕಮ್ ದಿ ಸ್ಟೇಜ್. ಜಡ್ಜಸ್, ಕಣ್ಣಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಳ್ಳಿ. ಜನೇಜಿ, ಎಷ್ಟಿದು? ನನ್ನ ಫೇವರೇಟ್ ನಂಬರ್ 3. ಗುಡ್. ಆಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗದು. ಆಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋತು ತಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಮುರಳಿ ಹೋಗದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೆ ಬರಲಿ ಬೇಗ ತೋರದು. ಕಷ್ಟವ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗದು. ಆಡಿಸಿದಾತನಿಗೆ ಬರಲಿ ಜೋರಾದ ಚಪ್ಪಾಳೆ. ನಿಮ್ಮ ಹೆಸರೇನ್ರಿ? ಸರ್, ನನ್ನ ಹೆಸರು ಕೋಲಾರ ಕೃಷ್ಣ ಸರ್. ಕೋಲಾರ ಕೃಷ್ಣ. ಎಲ್ಲಿಂದ ಬಂದಿರೋದು ನೀವು? ಸರ್, ನಾನು ಕೋಲಾರದಿಂದ ಒಂದು ಚಿಕ್ಕ ಹಳ್ಳಿ ಸರ್. ಆ ಹಳ್ಳಿ ಹೆಸರು ಏಲೂರು ಅಂತೇಳಿ ಸರ್. ಅಲ್ಲಿಂದ ಬಂದಿದ್ದೆ ಸರ್. ನಾನು ತುಂಬ ಬಡ ಕುಟುಂಬದಿಂದ ಬಂದಿದ್ದೆ ಸರ್. ಮತ್ತು ನಮ್ಮ ತಂದೆ ತಾಯಿ ದಿನಾಲೂ ಹೊಲದಲ್ಲಿ ಕೆಲಸ ಮಾಡಿ ಕುರಿಗಳು ಮೇಯಿಸ್ಕೊಂಡು ಬರ್ತಾರೆ ಸರ್. ನಾನು ಚಿಕ್ಕವನಿಂದಲೂ ಹಾಡಂದ್ರೆ ತುಂಬ ಇಷ್ಟ ಸರ್. ಮತ್ತು ನಾನು ಸರ್ಕಾರಿ ಶಾಲೆ ಅಲ್ಲೇ ನಮ್ಮ ಏರ್ಮೂರು ಗ್ರಾಮದಲ್ಲಿ ಮುಗಿಸಿದೆ ಸರ್. ಆನಂತರ ನನಗೆ ನನ್ನ ಮುಂದಿನ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಸರ್. ನಮ್ಮ ತಂದೆ ತಾಯಿ ಇದ್ದಂಥ ಒಂದು ಪರಿಸ್ಥಿತಿ. ನಾನು ನಮ್ಮ ಬಹಳ ಕಷ್ಟದಲ್ಲಿ ಬೆಳೆದಿದ್ದೇನೆ ನೀವು. ಹೌದು ಸರ್. ಸರ್, ನಿಮ್ಮಂತವ್ರೆ ನಮಗೆ ಬೇಕಾಗಿರೋದು. ನಿಮ್ಮ ಹಾಡು ಹೇಗಿತ್ತಂತ ನಮ್ಮ ಜಡ್ಜಸ್ ನ ಕೇಳೋಣ. ಮೊದಲನೇದಾಗಿ ವಿಪಿ ಸರ್ ಹೇಳಿ, ಆಡಿಸಿದಂತ ಹಾಡಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತಂದ? ನೀನು ಎಷ್ಟು ಚೆನ್ನಾಗಿ ಆಡ್ತೀರಾ. ಏನೋ ನಿನ್ನ ಹೆಸರು ಹೇಳಿದಿಲ್ಲ ಸರ್. ನನ್ನ ಹೆಸರು ಕೋಲಾರ ಕೃಷ್ಣ ಸರ್. ಕೋಲಾರ ಕೃಷ್ಣ. ಹಾಂ ಸರ್. ಸಕ್ಕತ್ತ ಸಾಂಗ್ ಆಡಿದೆ ಕಣೋ.
ಆ ಪಲ್ಲವಿ ಎರಡನೇ ಪಲ್ಲವಿ ಹೇಳಿದ್ರು ಆಡಿಸಿ ನೋಡು, ಅದು ಇನ್ನೊಂದ್ಸಲ ಹೇಳಿ. ಹಾಂ ಸರ್. ಆಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗದು, ಮೈಯನ ಹಿಂಡಿ ನಂದರ ಕಬ್ಬು ಸಿಹಿಯ ಕೊಡುವುದು, ತೇಗುತ್ತಲಿದ್ದ ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉರಿದರು ದೀಪವು ಮನೆಗೆ ಬೆಳಕು ಕೊಡುವುದು, ದೀಪ ಬೆಳಕು ಕೊಡುವುದು, ಆಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗದು. ಸೂಪರ್ ಸೂಪರ್ ಬೋಲಾ ಕೃಷ್ಣ, ಹಾಂ ಸರ್. ನೀವಲ್ಲಿ ಪಲ್ಲವಿ ಹೇಳಿದ್ರಲ್ಲ, ಹಾ. ಅದು ಕೇಳಬೇಕಾದ್ರೆ ನಮಗೆ ನಮ್ಮ ಹಳೆಯ ಕಾಲದಲ್ಲಿ ಸಾಂಗ್ ಕೇಳಬೇಕಾದ್ರೆ ಈ ತರ ಸ್ವರಗಳನ್ನು ಕೇಳಿದ್ದೆ ನಾನು. ಹೌದು ಸರ್. ನಿಮ್ಗೆ ಮುಂದೆ ತುಂಬಾ ಒಳ್ಳೆ ಭವಿಷ್ಯ ಇದೆ. ಹಿಂಗೆ ಚೆನ್ನಾಗಿ ಧನ್ಯವಾದ. ಚೆನ್ನಾಗಿ ಥ್ಯಾಂಕ್ ಯು ವಿಪಿ ಸರ್ ಅವರು. ಹಾಗೂ ನನ್ನ ಪ್ರೀತಿಯ ಅರ್ಜುನ್ ಜನ್ಯಾಜಿ ಹಾಡು ಹೇಗಿತ್ತು, ಪ್ರತಿಕ್ರಿಯೆ ನಿಮ್ಮ? ಕೋಲಾರ ಕೃಷ್ಣರವರೇ, ಹಾಂ ಸರ್. ಸಕ್ಕತ್ತಾಗಿ ಆಡಿದ್ರಿ. ಚಿನ್ನದ ಊರಿಂದ ಬಂದಿರಿ ನೀವು, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಸಕ್ಕತ್ತಾಗಿ ಆಡ್ತೀರಾ. ಕೀಪ್ ಇಟ್ ಅಪ್. ಧನ್ಯವಾದ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಜನ್ಯಾಜಿ. ಹಾಗೂ ನಮ್ಮ ಮಧುರ ಕಂಠದ ರಾಜೇಶ್ ಕೃಷ್ಣನ್ ಅವರೇ, ಇವರ ಹಾಡು ಕುಲಕೃಷ್ಣ ಅವರೇ, ಹಾಂ ಸರ್. ಗುರುಗಳೇ. ಸಾಂಗ್ ಚೆನ್ನಾಗಿ ಆಡಿದ್ರಿ. ಹಾಂ ಗುರುಗಳೇ. ಚೆನ್ನಾಗಿತ್ತು. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಸಾಂಗ್ ಕೂಡ ಚೆನ್ನಾಗಿದೆ. ಹಾಂ ಗುರುಗಳೇ. ಈ ಆಡಿಸಿ ನೋಡು ಸ್ವಲ್ಪ ಚೆನ್ನಾಗಿತ್ತು ನೋಡಿ. ಹಾಂ. ಆಡಿಸಿ ನೋಡು ಬೀಳಿಸಿ ನೋಡು ಸ್ವರ ಹೇಳ್ಬೇಕಂದ್ರೆ ಹಾಂ. ಈ ಸಂಗೀತದಲ್ಲಿ ಅಂದ್ರೆ ಎಲ್ಲ ಸ್ವರಗಳನ್ನ ಕೂಡಿಸಿ ಹಾಂ. ಯಾವ ತರ ನೀವು ಧ್ವನಿ ಹೇಳ್ತಿದ್ರ ಇದು ಚೆನ್ನಾಗಿದೆ. ನಾನು ಮನಸ್ಸು ಬರ್ತಿಲ್ಲ ಸೆಲೆಕ್ಟ್ ಮಾಡಲಿಕ್ಕೆ. ನೋಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ರಾಜೇಶ್ ಕೃಷ್ಣನ್ ಸರ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಈಗ ಎರಡನೇ ಕಂಟೆಸ್ಟೆಂಟ್ ನಾವು ವೆಲ್ಕಮ್ ಮಾಡುವಂತ ಸಮಯ. ಪ್ಲೀಸ್ ವೆಲ್ಕಮ್ ದಿ ಸ್ಟೇಜ್ ಎರಡನೇ ಕಂಟೆಸ್ಟೆಂಟ್. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದೀನ ಗುರುವಿನೋಳನು ಗೂಡಿ ಭಕ್ತಿಯಲಿ, ಅನುದೀನ ಗುರುವಿನೋಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರೆ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಹೀನಾ ವಿಷಯದ ಜನ್ಮ ಹಿಂದುಳಸಿ ಲಿಂಗಕ್ಕೆ, ಹೀನಾ ವಿಷಯದ ಜನ್ಮ ಹಿಂದುಳಸಿ ಲಿಂಗಕ್ಕೆ, ಜನನ ಮರಣ ಬೆಳಗಿರೆ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಮನವೇ ಕರ್ಪೂರದಾರುತಿ, ಮನವೇ ಕರ್ಪೂರದಾರುತಿ. ನಿಮ್ ವೇಷ ನೋಡಿದ್ರೆ ಏನೋ ಒಂಥರ ವಿಚಿತ್ರ ಕಾಣಿಸ್ತಾ ಇದ್ದೀರಾ. ಯಾವ ಊರು ನಿಮ್ದು? ನಿಮ್ ಪರಿಚಯ ಹೇಳಿ. ನಮ್ಮ ಹೆಸರು ಗುಣ್ಯಪ್ಪ ಅಂತ. ಗುಣ್ಯಪ್ಪ, ನೀವು ಎಲ್ಲಿಂದ ಬಂದಿರೋದು? ಏನೋ ಒಂಥರ ವಿಚಿತ್ರವಾಗಿದೆ ನಿಮ್ಮ ಹೆಸರು ಗುಣ್ಯಪ್ಪ. ನೀವು ಬಂದಿರೋ ವೇಷ, ನಿಮ್ ಸ್ಟೈಲು, ಬಾಟ್ಲಿ ಇಟ್ಕೊಂಡ್ ಬಂದಿರ. ಯಾಕೆ ಬಾಟ್ಲಿ ಇಟ್ಕೊಂಡ್ ಬಂದಿರ ನೀವು? ಇದನ್ನು ನಾನು ಮೂಲತಃ ತಿಮ್ಮಾಪುರ ಜಿಲ್ಲೆ ಚಳ್ಳಾರಿ ತಾಲೂಕು ಹಿರೇಸುಲ್ಕೇರಿ ತಾಂಡದಿಂದ ಬಂದಿದ್ದೇನೆ. ನನ್ನ ಹೆಸರು ಗುಣ್ಯಪ್ಪ ಅಂತ ಇಟ್ಟಿದ್ದಕ್ಕೆ ನಮ್ಮ ಅಜ್ಜ ಹಿಂದಕ್ಕೆ ಹರಕೆ ಹೊತ್ಕೊಂಡಿದ್ರಂದ್ರೆ, ನಾನು ನೀವು ಗಂಡು ಮಗನ ಕೊಟ್ರೆ ನನ್ನ ಮೊಮ್ಮಗನ ನಾನು ಗುಣ್ಯಪ್ಪನ ಗುಡ್ಡಕ್ಕೆ ಕಳ್ಸಿದ್ನಂತ. ಅದಕ್ಕೆ ಗುಣ್ಯಪ್ಪನ ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಬೇರೆಯಾಗ ಹಿಂಗಾಗಿ ಅಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರು. ಅದಕ್ಕೆ ನಾನು ಆಡ್ಕೊಂತ ಹೊರಟಿದ್ದೆ. ಅಲ್ಲಿ ಜನರು ನೋಡಿ ಹಿಂಗ ಇಲ್ಲೇ ಬೆಂಗಳೂರಾಗ ಇದನ್ನ ಆಡಕತ್ತಾರ, ಅದಕ್ಕೆ ನೀವು ಹೋಗ್ರಿ ನೋಡೋಣ ಸರಿಯಾಗಿ ಹಾಕಿವಿ ಏನಂತ ಅದಕ್ಕೆ ಹಿಂಗ ಬಂದ್ಬಿಟ್ಟೆ ನಾನು. ಕಂಗ್ರ್ಯಾಚುಲೇಷನ್ಸ್, ನೀವು ಸೆಲೆಕ್ಟ್ ಆಗಿದ್ದೀರಾ. ನೀವು ಬಂದಿರೋದು ಗುಣ್ಯಪ್ಪ ಗುಡ್ಡ. ಗುಣ್ಯಪ್ಪ ಚಳ್ಳಾರಿ ಜಿಲ್ಲೆ. ಚಳ್ಳಾರಿ ಜಿಲ್ಲೆಯವರು. ಚಳ್ಳಾರಿ ಜಿಲ್ಲೆನಾ? ಹಾ. ಕರ್ನಾಟಕದ ಚಳ್ಳಾರಿ ಜಿಲ್ಲೆಯವರು. ಈಗ ಸೆಲೆಕ್ಟ್ ಆಗಿದ್ದೀರಾ. ನಿಮ್ ಗಾಯನ ಹೇಗಿತ್ತು ಅಂದ್ರೆ ನಮ್ಮ ಜಡ್ಜಸ್ ನ ಕೇಳೋಣ. ಮೊದಲನೇದಾಗಿ ರಾಜೇಶ್ ಕೃಷ್ಣನ್ ಸರ್ ಅವರು. ವಿನಯಪುರ ನಮಸ್ತೆ ಸರ್. ಬಾ ಏನ್ರ ಸಾಂಗ್ ಎಲ್ಲ ನಿಮ್ಮ ಈ ಜನಪದ
ನಿಜವಾದ ಸಾಲು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನ್ಸುತ್ತೆ ಇದೆಲ್ಲ ಚಾಲೆಂಜ್ ಇರ್ತಕ್ಕಂಥದ್ದು. ನೀವು ಚೆನ್ನಾಗಿ ಆಡಿದ್ರಿ. ನಾವು ಕೇಳ್ಬೇಕಂದ್ರೆ ನೀವು ವೇಷಭೂಷಣ ನೋಡಿದ್ರೆ ವಾ ಸೂಪರ್ ಕಣ್ರಿ. ಯಾಕಂದ್ರೆ ಈಗಿನ ಕಾಲದ ಕೂಡ ನೀವು ಇದೇ ತರ ಉಡುಪುಗಳನ್ನ ಹಾಕೊಡ್ತಿದ್ರಲ್ಲ, ಹ್ಯಾಂಡ್ಸಪ್ ಇವ್ರಿ, ಹ್ಯಾಂಡ್ಸಪ್ ಇವ್. ಆದ್ರೆ ನಿಮ್ಮ ಗಾಯನವು ಕೂಡ ಅದ್ಭುತವಾಗಿತ್ತು. ಮತ್ತೆ ನೀವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿಲ್ಲ. ಥ್ಯಾಂಕ್ ಯು ರಾಜೇಶ್ ಕೃಷ್ಣ ಸರ್ ಅವರೇ. ಇಲ್ಲಿ ಗುಣಿಯಪ್ಪ ಅವರೇ, ಇದ್ದೇಳಿ. ಈ ನೀರು ನಾನು ಕುಡಿಬೋದಾ? ತೀರ್ಥನೇ ಸರ್, ನಮ್ಮ ಅಜ್ಜ ತಗೊಂಡಿದ್ದೆ ಕುಡಿದ್ರೆ ಅಷ್ಟೇ ಗಂಗಳದಾಗ ಕೊಟ್ಟಿರ್ತಾರೆ ಸರ್ ಅವರ. ಇಲ್ಲಿ ಪರವಾಗಿಲ್ಲ, ನೀವೇ ಕುಡಿರಿ ಇದು. ನಿಮ್ಮ ಗಾಯನ ಹೇಗಿತ್ತಂದ ನಮ್ಮ ಇನ್ನೋರ್ವ ನನ್ನ ಪ್ರೀತಿಯ ಜನ್ಯಾಜಿ ಅವರನ್ನ ಕೇಳೋಣ. ಜನ್ಯಾಜಿ ಪ್ಲೀಸ್ ಕಾಮೆಂಟ್. ಏನ್ ನಿಮ್ಮ ಹೆಸರು? ಪುಣ್ಯಪ್ಪ ಮಗ ಸಕ್ಕದಾಗಾಡ್ದೆ. ನಿನ್ನ ವಾಯ್ಸು ಸಕ್ಕದಾಗಿದೆ. ಎಲ್ಲಿ ಕಲ್ತಿದ್ದು ನೀವು? ಇಲ್ಲ ಸರ್, ಗುರುಗಳಿಲ್ಲ ಸರ್. ಹಂಗೆ ಹಿಂಗೆ ನಮ್ಮ ಎಮ್ಮೆಗಳು ಇದ್ದಾವೆ ಒಂದಷ್ಟು. ಹಂಗ ಊರಿಂದ ಇಲ್ಲಿ ತಿಪ್ಪೆಗೈಲಿ ಎಮ್ಮೆ ಮೆಸರು ಮುಂದೆ ಹಂಗೆ ಅದು ಎಮ್ಮೆ ಮೆಸಿಗೆ ಅಂತ ಆಡ್ತಿರ್ತೀನಿ ಸರ್, ಅಷ್ಟೇ. ನನಗೇನು ಇಲ್ಲಿ ಸಂಗೀತ ಕಲ್ತಿಲ್ಲ ಸರ್. ಏನ್ ಮೊಬೈಲ್ ನೋಡಿ ಇಲ್ಲ ಸರ್, ನಾನು ಅಂಥದ್ದೇನು ಬಳಸಂಗಿಲ್ಲ ಸರ್. ನಾನು ಅನಕ್ಷರಸ್ಥ ಸರ್, ನನಗೇನು ಓದಕ್ಕೆ ಬರೆಯಕ್ಕೆ ಬರಂಗಿಲ್ಲ ಸರ್. ನಾನು ಮೊಬೈಲ್ ಯೂಸ್ ಮಾಡಕ್ಕೆ ಅಲ್ಲ ಸರ್, ಅನಕ್ಷರಸ್ಥನೇ ಈಗ ಆಡ್ತಾ ಇದ್ರೆ ಅಕ್ಷರಸ್ಥ ಆಗಿದ್ರೆ ಇನ್ನು ಹೆಂಗ್ ಆಗ್ಬೋದು ಸರ್? ಸಕ್ಕದಾಗಿದೆ. ಸ್ವಲ್ಪ ಕಲಿಬೇಕು. ಎಮ್ಮೆ ಕಾಯ್ಕೊಂಡೇನೆ ಎಮ್ಮೆ ಬರುವಂತ ಆಡಿದಂತ ಗ್ರೇಟ್ ರೀ ನೀವು ಗುಣಿಯಪ್ಪ ಅವರೇ. ಗ್ರೇಟ್. ಹಂಗೇನಿಲ್ಲ ರೀ, ಪರವಾಗಿಲ್ಲ, ನೀವು ಸೆಲೆಕ್ಟ್ ಆಗಿದ್ದೀರಾ. ನಿಮ್ಮ ಈ ಗಾಯನ ಹೇಗಿತ್ತು ಅಂದ್ರೆ ನಮ್ಮ VP ಸರ್, ಮಧುರ ಕಂಠದ VP ಸರ್ ಅವರನ್ನ ಕೇಳೋಣ. VP ಸರ್. ಗುಂಜಪ್ಪ ಅವರೇ, ಚೆನ್ನವರೇ, ಇನ್ನು ಹೇಳಿ, ಕಲೆಗೆ ಒಟ್ಟ ಬೆಲೆ ಇದೆ. ಬೆಲೆ ನಾವು ಕೊಡದೆ. ಮತ್ತೆ ಇನ್ನೊಂದು, ಯಾವುದೇ ಸೀಮಿತ ಪ್ರದೇಶದಿಂದ ಕಲೆ ಬರಲ್ಲ. ನಮ್ಮ ಹಳ್ಳಿಗರು ಏನಿದಾರಲ್ಲ, ಇವ್ರು ನೋಡಿದ್ರೆ ನಿಜವಾಗ್ಲೂ ಶುದ್ಧ ಮನುಷ್ಯನು. ಯಾವುದೇ ಕೆಟ್ಟ ಭಾವನೆ ಇಲ್ಲ. ಅದು ಬಾಟಿ ತಗೊಂಡ್ಬಿಟ್ಟಿದ್ದಾರೆ. ಹೌದು. ಈ ಗುಂಜಪ್ಪ ಅವರೇ ಸರ್, ಇದು ತೀರ್ಥಯಾತ್ರೆ ಬಂದಿತ್ತು ಸರ್. ನಮ್ಮ ಮನೆಗೆ ಮಂತ್ರಿ ಶ್ರೀ ಪಾದ ತೊಳಗೆ ನೀರು ಕಟ್ಟಿದ್ದಾರೆ ಸರ್. ನಾನು ಸ್ವಲ್ಪ ಕೊಡ್ತೇನೆ. ಇದು ಮತ್ತೆ ಕುಡ್ತಿರಂದ್ರೆ ಅದು ಮಾಡ್ತೀವಿ ಸರ್. ಕುಡಿಯೋಣ ಒಳ್ಳೆ ಮನಸ್ಸಿಂದ ಹೇಗೆ ಸರ್? ಅವರು ಮನುಷ್ಯರೇ ಕಣ್ರಿ, ನಾವು ಮನುಷ್ಯರೇ. ಒಳ್ಳೆ ಮನುಷ್ಯ. ಅದ್ಭುತ. ಗುಂಜಪ್ಪ ಅವರೇ, ಅದ್ಭುತ ಕಣ್ರಿ ನೀವು. ಅದ್ಭುತ. ನಿಜ. ನೀವು ಏನೋ ಈ ತೀರ್ಥದಿಂದಲೇ ಬಂದಿರತಕ್ಕಂಥ ಸರ್ ಗಾಯನ. ತೀರ್ಥ. ಹೌದು. ಆ ತೀರ್ಥನೇ ಅವರ ಕಂಠವನ್ನು ಮಧುರವಾಗಿ ನೋಡಿ, ಅವ್ರು ಹೇಳಿದ್ರು ಎಮ್ಮೆ ಮೇಯಿಸ್ಕೊಂತ ಕಲ್ತಿದ್ದೀನಿ ಅಂತ. ಕಲೆಗಳಿಗೆ ಯಾವಾಗಲೂ ನಾವು ದುಡ್ಡು ಕೊಟ್ಟು ಹೋಗಿ ಕಲಿಯೋದು ಸರಿಗಪ್ಪ. ದುಡ್ಡು ಕೊಟ್ಟು ಹೋಗಿ ಕಲಿಯೋದಲ್ಲ. ಅವನು ಮೂಲತಃವಾಗಿ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಚೆನ್ನಾಗಿ ಹೇಳಿದ್ರೆ ನಾವು ಮುಂದಿನ ಮಾತ್ರ ಒಳ್ಳೆ ಫ್ಯೂಚರ್ ಇದೆ. ಎಮ್ಮೆ ಚೆನ್ನಾಗಿ ಒಳ್ಳೆ ಕಲಿಸಿದ್ದಾನೆ. ಇವಾಗ ಏನಾದ್ರು ಪೂರಿ ಮೇಯಿಸಿದ್ರೆ ಇನ್ನೂ ಚೆನ್ನಾಗಿ ಕಲಿಬೋದು. ಈಗ ಅವರಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಅವರನ್ನ ಕೇಳೋಣ. ನಿಮ್ಮ ಗಾಯನ ಹೇಗಿತ್ತು? ಕಂಗ್ರಾಚುಲೇಷನ್ಸ್ ಗುಣಿಯಪ್ಪ ಅವರೇ, ನೀವು ಸೆಲೆಕ್ಟ್ ಆಗಿದ್ದೀರಾ. VP ಸರ್ ಇಂದ ಮೆಡಲ್ ಅನ್ನು ಸ್ವೀಕರಿಸಿ ಹೋಗಿ ನಿಮ್ಮ ಸ್ವೀಟ್ ಅನ್ನು ಸಿಕ್ಕಿ